ನಮ್ಮ ಪ್ರಧಾನಮಂತ್ರಿಯವರು ಭಾಷಣ ಮಾಡಿದ್ರು. ಮಿಲಿಟರಿ ಇವರ ಕೈಯಲ್ಲಿದೆ, ಇಂಟೆಲಿಜೆನ್ಸ್ ಇವರ ಕೈಯಲ್ಲಿದೆ, ಪೊಲೀಸ್ ಇವರ ಕೈಯಲ್ಲಿದೆ, ರಿಸರ್ವ್ ಬ್ಯಾಂಕ್ ಇವರ ಕೈಯಲ್ಲಿದೆ. ಮತ್ತೆ ಹೇಗೆ ನುಸುಳುಕೋರರು ಬರ್ತಾರೆ ಅಂತೇಳಿ ನಮ್ಗೆ ಭಾಷಣ ಮಾಡ್ತಿದ್ರು UPA ಸರ್ಕಾರ ಇದ್ದಾಗ. ಈಗ ಅದೇ ಪ್ರಶ್ನೆಯನ್ನು ಅವ್ರು ಕೇಳಬೇಕು, ನುಸುಳುಕೋರರು ಹೇಗೆ ಬಂದರು? ನಾವು ಅದೇ ಕ್ಷೇತ್ರದ ಸಾಮಾನ್ಯವಾಗಿ ಸ್ಥಳೀಯ ಮಟ್ಟದ ಸ್ಕೂಲ್ ಟೀಚರ್ಸ್ ಇರ್ಬೋದು, ಅಂಗನವಾಡಿ ಟೀಚರ್ ಸ್ಥಳೀಯ ಮಟ್ಟದ, ನಾವು ಬೇರೆ ಊರಿನ ತಂದು ಅಲ್ಲಿ ಯಾರು ನೇಮಕಾತಿ ಮಾಡಿರ್ತಕ್ಕಂಥದ್ದಲ್ಲ. ಬಹುಶಃ ಅನುಭವದ ಕೊರತೆ ಇರ್ಬೋದು, ಆದರೆ ಅದಕ್ಕೆ ಸೂಕ್ತವಾದ ಮಾಹಿತಿಗಳನ್ನು ಪಡ್ಕೊಂಡು ಅವರು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಹೇಳ್ತಾರೆ. ಈ ಭಾರತೀಯ ಜನತಾ ಪಕ್ಷದ ಮುಖಂಡರು ಅವರು ಮೂರ್ಖತನದ ಮಾತನ್ನ ಆಡ್ತಾ ಇದ್ದಾರೆ. ಕೆಲವರು ಏನು ಅಂತ ನನಗೆ ಅರ್ಥ ಇಲ್ಲ. ಇವನ್ ಅವರಿಗೆ ತಲೆ ಬುಡ ಇಲ್ಲದೆ ಮಾತಾಡ್ತಾರೆ, ಕೆಲವು ತಲೆ ಬುಡ ಇಲ್ಲದೆ ಮಾತಾಡ್ತಾರೆ. ಬಹುಶಃ ಇದರಲ್ಲಿ ಇದು ಬೇರೆ ದೇಶದವ್ರನ್ನ ಮತದಾರ ಪಟ್ಟಿಗೆ ಸೇರಿಸ್ತಾರೆ, ಹಾಗೆ ಹೀಗೆ ಅಂತೇಳಿ ಹೇಳ್ತಾರೆ. ಇದು ಯಾವ ರೀತಿಯಲ್ಲಿ ಆಗುತ್ತೆ ಅಂತ ನಾವು ಅವರ ಕೆಲವು ಉದಾಹರಣೆಯನ್ನು ಕೊಡ್ತಾರೆ. ಸಾಮೂಹಿಕವಾಗಿ ಮತಪತ್ರವನ್ನ ಇವರು ಭರ್ತಿ ಮಾಡ್ತಾ ಇದ್ದಾರೆ ಅಂತೇಳಿ ಕೆಲವು ಆರಾಧನಾ ಸ್ಥಳದಲ್ಲಿ ಮಸೀದಿಯ ಹೆಸರನ್ನು ಹೇಳ್ತಾರೆ ಅಥವಾ ಬೇರೆ ಬೇರೆ. ಈಗ ನಾವು ತಿಳ್ಕೊಂಡಾಗೆ ಈಗ ಒಂದು ವಿಚಾರವನ್ನು ನಾನು ಹೇಳ್ತಕ್ಕಂಥದ್ದು, ಆನ್ಲೈನಲ್ಲಿ ಕೂಡ ನಾವು ಮತದಾರ ಪಟ್ಟಿಗೆ ಸೇರ್ಪಡೆ ಆಗ್ಬೋದು. ಇದು ಕಾಮನ್ ಸೆನ್ಸ್. ಆನ್ಲೈನ್ ಅಂದ್ರೆ ಏನು? ನನ್ನ ಅಡಿಗೆ ಕೋಣೆಯಲ್ಲಿ ನಿಂತು ನಾನು ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡ್ಬೋದು ಅಲ್ವಾ? ನೀವು ಪತ್ರಿಕಾ ಮಾಧ್ಯಮ ಸ್ನೇಹಿತರು ನಾನು ಕೇಳ್ತೀನಿ, ಸೇರಬಹುದು. ಅವನು ಆನ್ಲೈನ್ ನಲ್ಲಿ ಅವರ ಮತದಾರ ಪಟ್ಟಿಗೆ. ಆದರೆ ಮತದಾರ ಸೇರ್ಪಡೆ ಮಾಡ್ತಕ್ಕ ಬಿ ಎಲ್ಲು ಯಾವುದೇ ರಾಜಕೀಯ ಪಕ್ಷ ಸೇರಿದ ಅಂತ ಹೇಳಿ ನಾನು ಒಪ್ಲಿಕ್ಕೆ ತಯಾರ. ಅಷ್ಟು ಒಂದು ಬೂತಿಗೆ ಒಬ್ಬ ಅಂತ ಹೇಳಿದ್ರೆ ಸಾವಿರಾರು ಜನ ನೇಮಕಾತಿ, ಒಂದಲ್ಲ. ದಕ್ಷಿಣ ಕನ್ನಡದಲ್ಲಿ 249 ಜನ ಬೂತ್ ಏಜೆಂಟ್ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ. ಎಷ್ಟು? 249 ಬೂತ್ ಲೆವೆಲ್ ಆಫೀಸರ್ ಅಂದ್ರೆ ಸಣ್ಣ ಮಟ್ಟದ ಪಾಪ, ಅವರಿಗೆ ಕಷ್ಟ ಆದ್ರೂ ಕೂಡ ಅವರು ಪಾಪ ಕಷ್ಟದಲ್ಲಿ ಮಾಡ್ತಾ ಇದ್ದಾರೆ. ಬಹುಶಃ ಈ ತರ ಇದನ್ನ ಒಂದು ರಾಜಕೀಯ ಬೆರೆಸ್ಕೊಂಡು, ಮತೀಯ ಭಾವನೆಯನ್ನ ಬೆರೆಸ್ಕೊಂಡು ಬಹುಶಃ ಜನರನ್ನ ಮತದಾರ ಪಟ್ಟಿಯಿಂದ ಅವರನ್ನ ತೆಗಿಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲೇ ಈ ಒಂದು ಹುನ್ನಾರ ನಡೀತಾ ಇದೆ ಅಂತ ಹೇಳ್ತಕ್ಕಂಥ ನನ್ನ ಒಂದು ಅಭಿಪ್ರಾಯ. ಆದ್ದರಿಂದಾಗಿ ಇವತ್ತು ಅವರೆಲ್ಲ ವಿರೋಧ ಪಕ್ಷದ ನಾಯಕರು ಒಂದು ಬಫೂನ್ಗಳಿದ್ದಾಗೆ, ಅಶೋಕ, ಚೆಲುವಾದಿನಾರಾಯಣ, ಇವರೆಲ್ಲ ಏನು ಅಂತ ಇವರಿಗೆ ತಲೆ ಬುಡ ಇಲ್ಲ. ಇವರು ಒಟ್ಟಾರೆ ಮಾತಾಡೋದು ಒಂದು ವಿರೋಧ ಪಕ್ಷದ ಸ್ಥಾನಮಾನವನ್ನೇ ಅವ್ರು ಗೌಣ ಮಾಡ್ತಕ್ಕಂಥ ನಾನು ಕಾಡ್ತಾ ಇದ್ದೇನೆ. ಬಹುಶಃ ಇದನ್ನ ನಾನು ಗಮನಿಸಿಕೊಂಡು, ಬಹುಶಃ ಯಾರು ಕೂಡ ನನ್ನ ಜಿಲ್ಲೆಯ ಮಟ್ಟಿಗೆ ನಾವು ಹೇಳ್ತಕ್ಕಂಥ, ನಾನು ಹಿರಿಯ ಕಾಂಗ್ರೆಸ್ನ ಒಬ್ಬ ಮುಖಂಡನಾಗಿ SIR ಇದನ್ನ ಪ್ರಕ್ರಿಯೆಯಲ್ಲಿ ಇಲ್ಲಿ ನಮ್ಮನ್ನ ಒಂದು ಮಾನಿಟರ್ ಮಾಡ್ತಕ್ಕಂಥದ್ದು ಹೇಳಿದ್ದಾರೆ. ಆ ಒಂದು ದೃಷ್ಟಿಯಲ್ಲಿ ನಾನು ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ತಕ್ಕಂಥದ್ದು, ಬಹುಶಃ ಇದಕ್ಕೆ ಯಾರು ಅದಕ್ಕೆ ತಲೆ ಕೆಡಿಸದೆ ಅಧಿಕಾರಿಗಳು ಯಾರು BL ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ಯಾರ ಮಾತಿಗೂ ಕಿವಿಕೊಡದೆ ಒಂದು ಪ್ರಾಮಾಣಿಕವಾದ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ SIR ಮತದಾರ ಪಟ್ಟಿ ಪರಿಷ್ಕರಣೆಯಲ್ಲಿ ಅರ್ಹ ಮತದಾರರನ್ನ ಯಾವುದೇ ಕಾರಣಕ್ಕಾಗಿ ಅದನ್ನು ತೆಗೆಯದಂತೆ ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕೆಲಸವನ್ನ ಎಲ್ಲರೂ ಮಾಡಬೇಕು ಅಂತೇಳಿ ನಾನು ತಮ್ಮ ಮೂಲಕ ಅವ್ರ ವಿನಂತಿ ಮಾಡ್ಕೊಳ್ತೇನೆ. ಜನರು ಕೂಡ ಅಷ್ಟೇ, ಯಾವುದೇ ಅಪಪ್ರಚಾರಕ್ಕೆ ಕೈಗೊಳ್ಳೋದು. ಬಹುಶಃ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ಈ ಗುಸುಬೈಟ್ಯ ಅಂತ ಒಂದು ಬರ್ತದೆ, ನಾನು ನುಸುಳುಕೋರರು ಅಂತ. ನುಸುಳುಕೋರರು ಗಡಿಯಿಂದ ಬರುವಂತದ್ದು. ನುಸುಳುಕೋರರು ಬರುದಾದ್ರೆ 2002 ಇಸ್ವಿ ಎಷ್ಟು ವರ್ಷ, 24 ವರ್ಷದ ಅವರ ಮತ ಹಾಕಿರ್ತಕ್ಕಂಥದ್ದು ಅರ್ಹತೆಯನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು ಮಾಡ್ತಕ್ಕಂಥದ್ದು. ನಮ್ಗೆ ಹೇಳ್ತಾರೆ ಕೆಲವು ಜನ BJP ಅವರು SIR ತಂದಾಗ ಕಾಂಗ್ರೆಸ್ನವ್ರು ತಂದಿದ್ದಾರೆ ಹಿಂದೆ ಅಂತೇಳಿ. ನೀವೆಲ್ಲ ಪತ್ರಿಕಾ ಸ್ನೇಹಿತರು ಸ್ವಲ್ಪ ವಯಸ್ಸಾದವರು ಇರ್ಬೋದು, ನನಗೂ 70 ವರ್ಷ ಹತ್ರ ಬಂತು. ನನಗೆ ಈ ಎನ್ಯುಮರೇಷನ್ ಪಟ್ಟಿಗೆ ಅರ್ಜಿಯಾಗಿ ದಸ್ಕತ್ ಆಗೋ ನನಗೂ ಗೊತ್ತಿಲ್ಲ, ಇದು ಫಸ್ಟ್ ಆಗೋದು. 11 ಸಾರಿ SIR ಆಗಿದೆ ಅಂತ ಹೇಳ್ತಾರೆ. ನನ್ನ SIR 11 ಸಾರಿ ಆಗಿದೆ ಅಂತ. ಕಡೆಗೆ ಆಗಿರ್ತಕ್ಕಂಥ 2002 ಇಸ್ವಿಯಲ್ಲಿ, ಕಡೆಗೆ ಆಗಿರ್ತಕ್ಕಂಥ 2002 ಇಸ್ವಿಯಲ್ಲಿ ಅವ್ರು ಹೇಳ್ತಾರೆ, ಯಾಕೆ ಕಾಂಗ್ರೆಸ್ ಇರುವಾಗ 1957ರಿಂದ ಈ ಒಂದು SIR ಪ್ರಕರಣ ಇದೆ, ಅವಾಗ ಅವರು ಕಾಂಗ್ರೆಸ್ ಮಾಡುವಾಗ ಯಾಕೆ ಮಾತಾಡಿಲ್ಲ ಅಂತ. ನಿಮ್ಗೆ ಗೊತ್ತಿದೆ, ನಿಮ್ಗೆ ಯಾರಾದ್ರೂ 2002ನೇ ವರ್ಷದಲ್ಲಿ ಇದ್ದಂಥವ್ರು ನಿಮ್ಗೆ ಗೊತ್ತಿರ್ಬೋದು ಏನು SIR ಅಂದ್ರೆ. ಈಗ ನಾವು ಎನ್ಯುಮರೇಷನ್ ಫಾರ್ಮ್ಗೆ ದಸ್ಕತ್ ಆಗ್ತಕ್ಕಂಥದ್ದು ಇತ್ತ,
ಪರಿಷ್ಕರಣೆ ಆಗ್ತಿತ್ತು. ಮನೆ ಮನೆಗೆ ಹೋಗಿ ಮತದಾರ ಪಟ್ಟಿಯನ್ನು ಸೇರ್ಪಡೆ ಮಾಡ್ತಕ್ಕಂಥದ್ದು ಕಾನ್ಸ್ಮಾರಿ ಅಂತ ಹೇಳ್ತಿದ್ರು, ಕಾನ್ಸಮಾರಿ ಅಂತೇಳಿ ನಮ್ಮ ಮನೆ ಜನರನ್ನ ಅಂಕಿಅಂಶ ಗುರುತು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆ ರೀತಿಯಲ್ಲಿ ಆಗ್ತಿತ್ತು ಅಲ್ವಾ? ಹೌದಾದ್ರೆ ಹೌದೇನೆ, ಅಲ್ಲ ಅಂತಂದ್ರೆ ನನಗೆ ನನ್ನ ಪ್ರಶ್ನೆಗೆ ನಾನು ಹೇಳಿದ ತಪ್ಪು ಅಂತ ಹೇಳಿ ನಾನು ಸ್ವೀಕಾರ ಮಾಡ್ತೇನೆ. ಇಂಥ ಈ ತರ ಯಾಕಂದ್ರೆ ಜನರಿಗೆ ತೊಂದರೆ ಆಗ್ಬೇಕು ಅನ್ನುವಂಥ ದೃಷ್ಟಿಯನ್ನು ಮಾಡಿರ್ತಕ್ಕಂಥದ್ದು. ಬಹುಶಃ ಅದನ್ನ ಯಾವುದೇ ಸರ್ಕಾರ ಇರ್ಬೋದು ಇವತ್ತು ಅದನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ನಡೆಯಿಲ್ಲ. ಅದಕ್ಕಾಗಿ ನಾನು ಹೇಳಿದ್ದೇನೆ, ನಮ್ಮ ಜಿಲ್ಲೆಯಲ್ಲಿ ನೀವು ಪತ್ರಿಕಾ ಮಾಧ್ಯಮದವರು ನಾವು ಒಟ್ಟು ಸೇರಿದ್ರೆ ಇದು ಈ ಜಿಲ್ಲೆ ನಂಬರ್ 1 ಜಿಲ್ಲೆ ಆಗ್ತದೆ. SIR ಪ್ರಕರಣದಲ್ಲಿ ಒಂದು ಪಾರದರ್ಶಕವಾದಂಥ ಮತದಾರ ಪಟ್ಟಿಯ ಪರಿಷ್ಕರಣೆ ಆಗುತ್ತೆ. ಇದು ನನ್ನ ವಿಶ್ವಾಸ. ಯಾವ ಸಂಶಯ ಇಲ್ಲ. ಸಂಶಯ ವ್ಯಕ್ತಪಡಿಸುವಾಗ ನಾನು ನಮ್ಗೆ ಸಂಶಯ ಇಲ್ಲ. ಪ್ರಯತ್ನ ಈಗ ಸ್ಟೇಟ್ಮೆಂಟ್ ಅನ್ನು ನೋಡುವಾಗ ಸ್ಟೇಟ್ಮೆಂಟ್ ನೋಡ್ತಾರಲ್ಲ, ಇವತ್ತು ಗುಸ್ಪೈಟಿ ಅಂದ್ರೆ ಎಷ್ಟು ಕೆಲವು ಜನ ಲಕ್ಷಾಂತರ ಅಂತ ಏನ್ರಿ ಲಕ್ಷಾಂತರ ಜನ ಏನು ಪರದೇಶ ಬರಬೇಕು, ಸತ್ತಿದ್ದಾರೆ ಇವರು, ಮಲಗಿದಾರ, ಈ ದೇಶ ಅಧಿಕಾರ ಮಾಡ್ತಕ್ಕ ಮಲಗಿದಾರ, ಅವರು ಶಯನ ಸ್ಥಿತಿಯಲ್ಲಿದ್ದಾರ, ಹೊರ ದೇಶದ ಇಷ್ಟು ಬರಬೇಕಾದ್ರೆ ಏನು ಇವರು ಮಾತಾಡ್ತಾರಲ್ಲ, ತಲೆಬುಡಿಯಲ್ಲಿ ಮಾತಾಡ್ತಾರಲ್ಲ, ಮೂರ್ಖತನದ ಮಾತಲ್ಲ ಇವರು. ಅಶೋಕ್ ಒಬ್ಬ ಇದ್ದಾನೆ, ಅವನ ಬೆಳಿಗ್ಗೆ ಮುಖ ನೋಡಿದ್ರೆ ಯಾರು ಇದು ಸಿಗ್ಲಿಕ್ಕಿಲ್ಲ, ಸುಮ್ಮನೆ ಏನೇನು ಮಾತಾಡ್ತಾರೆ ಶಕ್ ಆಧಾರದ ಕೆಲವು ಈಗ ಈ ನುಸುಳುಕೋರರು ಅಂತ ಹೇಳಿದಾಗ ನನಗೆ ನೆನಪಾಗ್ತದೆ. ಬಹುಶಃ ಅದನ್ನು ನಾನು ಮಾತಾಡ್ತಕ್ಕಂಥಲ್ಲ. ಏನಂತಂದರೆ ಮಿಲಿಟ್ರಿ ಇವರ ಕೈಯಲ್ಲಿದೆ, ನಮ್ಮ ಪ್ರಧಾನಮಂತ್ರಿಯವರು ಭಾಷಣ ಮಾಡಿದ್ರು, ಮಿಲಿಟ್ರಿ ಇವರ ಕೈಯಲ್ಲಿದೆ, ಇಂಟೆಲಿಜೆನ್ಸ್ ಇವರ ಕೈಯಲ್ಲಿದೆ, ಪೊಲೀಸ್ ಇವರ ಕೈಯಲ್ಲಿದೆ, ರಿಸರ್ವ್ ಬ್ಯಾಂಕ್ ಇವರ ಕೈಯಲ್ಲಿದೆ, ಮತ್ತೆ ಹೇಗೆ ನುಸುಳುಕೋರರು ಬರ್ತಾರೆ ಅಂತೇಳಿ ನಮ್ಗೆ ಭಾಷಣ ಮಾಡ್ತಿದ್ರು ನಮ್ಮ UPA ಸರ್ಕಾರ ಇದ್ದಾಗ. ಈಗ ಅದೇ ಪ್ರಶ್ನೆಯನ್ನು ಅವ್ರು ಕೇಳಬೇಕು, ನುಸುಳುಕೋರರು ಹೇಗೆ ಬಂದರು, RDX ಹೇಗೆ ಬಂತು, ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು. ಅದು ನಾನು ಉದಾಹರಣೆಗೆ ಹೇಳ್ತಕ್ಕಂಥದ್ದು. ಈಗ ಇದು ಎಲ್ಲ ಬಹುಶಃ ಇದರ ಬಗ್ಗೆ ಜನತೆಗೆ ನಾನು ಹೇಳ್ತಕ್ಕಂಥದ್ದು, ನಮ್ಮ ಜಿಲ್ಲೆ SIRನಲ್ಲಿ ಮೊದಲ ಸ್ಥಾನದಲ್ಲಿ ಇರಬೇಕು ಅಂತ ಸರ್ಕಾರ ಕೂಡ ಅದಕ್ಕೆ ಪೂರಕವಾಗಿ ಇದೆ. ಯಾರಿಗೂ ಕೂಡ ತೊಂದರೆ ಆಗದಂತೆ ಎಲ್ಲರೂ ಕೂಡ ನಿಷ್ಪಕ್ಷಪಾತವಾಗಿ ಈ ಒಂದು